ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭ ವ್ಲಾಗ್ಸ್. ಫ್ರೆಂಡ್ಸ್, ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 65ನ ವೀಡಿಯೋ ಆಗಿರುತ್ತೆ. ಮತ್ತು ಈ ಒಂದು ವೀಡಿಯೋ ಕೊನೆಯ ವೀಡಿಯೋನೂ ಕೂಡ ಆಗಿರುತ್ತೆ. ಹಾಗಾಗಿ ಇದು ಹಬ್ಬದ ದಿನದ ವೀಡಿಯೋ ಆಗಿರೋದ್ರಿಂದ ಬೆಳಿಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ, ಅದಾದ ನಂತರ ನಾನಿಲ್ಲಿ ಚಿಂಟುಗೆ ಎಣ್ಣೆನ ಬಿಸಿ ಮಾಡಿ ತಲೆಗೆ ಚೆನ್ನಾಗಿ ಮಸಾಜ್ ಮಾಡ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಹೊತ್ತು ಮಸಾಜ್ ಮಾಡಮ್ಮ ಅಂತ ಹೇಳ್ದೆ. ಹಾಗಾಗಿ ನೀಟಾಗಿ ತಟ್ಟಿಬಿಟ್ಟು ಅದಾದಮೇಲೆ ಕ್ಯಾಮ್ರಾ ಎಲ್ಲ ಆಫ್ ಮಾಡಿ ಮಸಾಜ್ನ ಮಾಡ್ತಾಯಿದ್ದೀನಿ. ಮತ್ತು ಮೈಗೆಲ್ಲ ಎಣ್ಣೆನ ಹಚ್ಚಿ ಬಿಸಿಲಲ್ಲಿ ಕೂರಪ್ಪ ಅಂತೇಳಿ ಕೂರಿಸ್ತಾ ಇದ್ದೀನಿ. ತಿಂಡಿಗೆ ನಾನಿಲ್ಲಿ ರಾಗಿ ರೊಟ್ಟಿ ಮತ್ತು ಚಟ್ನಿನ ಮಾಡಿದ್ದೀನಿ. ಮಧ್ಯಾಹ್ನ ಹೆಂಗಿದ್ರು ಪೂಜೆ ಮಾಡಬೇಕಲ್ಲ, ಆ ಟೈಮ್ ಅಷ್ಟರಲ್ಲಿ ಒಬ್ಬಟ್ಟನ್ನ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ದೇವರಿಗೆಲ್ಲ ಎಡೆ ಇಟ್ಟು ಅದಾದಮೇಲೆ ಊಟ ಮಾಡಿದ್ರಾಯ್ತು ಅಂತೇಳಿ ರಾಗಿ ರೊಟ್ಟಿ ಮತ್ತು ಚಟ್ನಿನ ಮಾಡೋಣ ಅಂತ ಹೇಳ್ಬಿಟ್ಟು ರಾಗಿ ರೊಟ್ಟಿಗೆ ಸ್ವಲ್ಪ ರವೆ ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲನೂ ಸೇರಿಸಿ ಸ್ವಲ್ಪ ಲೈಟಾಗಿ ಮಸಾಲ ರೊಟ್ಟಿ ರೀತಿ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಡ್ಬೇಕು. ಇನ್ನು ಯಾರೂ ಕೂಡ ರೊಟ್ಟಿ ತಿನ್ನೋದಕ್ಕೆ ಬಂದಿರಲಿಲ್ಲ. ಅಂದರೆ ಎಲ್ಲರೂ ಕೂಡ ಕೆಲಸಗಳೆಲ್ಲ ಮುಗಿಸಿ ಸ್ನಾನ ಮಾಡೋದಕ್ಕೆ ರೆಡಿಯಾಗಿದ್ದರು. ಇನ್ನು ಇಲ್ಲಿ ಅನ್ವಿಕಾ ಮತ್ತು ಚಿಂಟು ಇಬ್ಬರೂ ಎಣ್ಣೆ ಹಾಕಿಸ್ಕೊಂಡು ಬಿಸಿಲನ್ನ ಕಾಯ್ಕೊಂಡು ಕೂತಿದ್ದಾರೆ. ನಾನು ಕೂಡ ಚಿಂಟುಗೆ ಸ್ನಾನ ಮಾಡಿಸ್ಬೇಕಿತ್ತು. ಬಟ್ ಅಷ್ಟರಲ್ಲಿ ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಂಡು ಅದಾದ ನಂತರ ಅವನಿಗೆ ಸ್ನಾನ ಮಾಡಿಸೋಣ. ಅದಾದಮೇಲೆ ದೇವ್ರ ಮನೆ ಕ್ಲೀನಿಂಗ್ ಆಗಿರ್ಬೋದು ಮತ್ತು ಒಂದು ಅಡುಗೆ ಕೆಲಸಗಳಾಗಿರ್ಬೋದು ಅದನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹೆಂಗಿದ್ರು ಅಡುಗೆ ಮಾಡಿ ದೇವ್ರ ಪೂಜೆ ಮಾಡಿ ಊಟ ಮಾಡುವಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತೇಳಿ ಚಿಕ್ಕದಾಗಿ ಒಂದು ರೊಟ್ಟಿನ ಹಾಕ್ಕೊಂಡು ತಿನ್ಕೊಳ್ಳೋಣ. ಕೆಲಸ ಮಾಡಬೇಕಲ್ಲ, ಎನರ್ಜಿ ಬೇಕಲ್ಲ ನನಗೂ ಅಂತೇಳಿ ನಾನೇನೊಂದು ಇಂಟರ್ಮಿಟಿಕ್ ಫಾಸ್ಟಿಂಗಲ್ಲಿದ್ದೆ. 1 ಗಂಟೆಗೆ ಊಟ ಮಾಡ್ತಿದ್ದೆ. ಇವತ್ತು ಹಬ್ಬದ ದಿನ ಇರಲಿ ಪರವಾಗಿಲ್ಲ ಅಂತೇಳಿ ಒಂದು 11:30 ಅಷ್ಟರಲ್ಲೇ ಬೆಳಗಿನ ತಿಂಡಿನೂ ಕೂಡ ತಿನ್ಕೋತಾ ಇದ್ದೀನಿ. ಅಂದರೆ ಕೆಲಸಗಳು ಜಾಸ್ತಿ ಇರುತ್ತೆ, ಲೇಟಾಗಿ ಊಟ ಮಾಡೋದ್ರಿಂದ ಸುಸ್ತಾಗತ್ತೆ ಅಂತೇಳ್ಬಿಟ್ಟು ತಿಂಡಿನೂ ಕೂಡ ಮಾಡ್ಕೊಳ್ಳೋಣ ಬೇಗನೆ ಅಂತೇಳಿ ತಿಂಡಿನೂ ಮಾಡ್ತಾಯಿದ್ದೀನಿ. ಮತ್ತು ಫ್ರೆಂಡ್ಸ್, ಇದು ಡೇ 65ನ ಕೊನೆ ವೀಡಿಯೋ ಆಗಿರುತ್ತೆ. ಇನ್ನು ಮುಂದೆ ಏನು ಎತ್ತು ಅಂತ ತಿಳಿಸ್ತೀನಿ. ಏನಕ್ಕಂತಂದರೆ ನಾನು ಈ ಒಂದು ವೀಡಿಯೋನ ವೆಯ್ಟ್ ಲಾಸ್ ಜರ್ನಿದು ಸ್ಟೆಪ್ ಬೈ ಸ್ಟೆಪ್ ಏನು ವೀಡಿಯೋ ಅಪ್ಲೋಡ್ ಮಾಡ್ತಾ ಬರ್ತಿದ್ದೆ ಹಾಗೇ ವೀಡಿಯೋ ಅಪ್ಲೋಡ್ ಮಾಡ್ಕೊಂಡು ಬರ್ತಿದ್ದೆ. ಬಟ್ ಈಗ 2 ಡೇಸ್ 3 ಡೇಸ್ ಇದೆ, ಯಾವುದೇ ರೀತಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇದು ಹಬ್ಬದ ದಿನ ಮಾಡ್ಕೊಂಡಿರೋ ವೀಡಿಯೋ ಆಗಿರೋದ್ರಿಂದ ಅಪ್ಲೋಡ್ ಮಾಡೋಣ ಅಂತೇಳ್ಬಿಟ್ಟು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನು ಅದಾದಮೇಲೆ ಹಬ್ಬದ ಮಾರನೆಗೆ ಸ್ವಲ್ಪ ಕೆಲಸಗಳೆಲ್ಲ ಜಾಸ್ತಿ ಆಗಿತ್ತಲ್ಲ, ಹಾಗಾಗಿ ರೆಸ್ಟ್ ಮಾಡೋಣ ಇವತ್ತೊಂದು ದಿನ ಅಂತೇಳಿ ರೆಸ್ಟ್ ಮಾಡ್ತಾಯಿದ್ದೆ. ನನಗೆ ಸ್ವಲ್ಪ ಏನೋ ಒಂಥರ ಆಯಾಸ ಅನ್ನಿಸ್ತಿತ್ತು. ಅಂದರೆ ಕೆಲಸಗಳು ಹಬ್ಬ ನಾಳೆ ಅನ್ನುವಂಗೆ ಮತ್ತು ಹಬ್ಬದ ದಿನ ಎಲ್ಲ ಕ್ಲೀನಿಂಗು ಮತ್ತು ಹಬ್ಬದ ಅಡುಗೆ ಇದೆ ಕೆಲಸ ಎಲ್ಲ ಇತ್ತಲ್ಲ, ಹಾಗಾಗಿ ಸ್ವಲ್ಪ ರೆಸ್ಟ್ ಬೇಕಾಗಿತ್ತು. ರೆಸ್ಟ್ ಮಾಡೋಣ ಅಂತ ಹಬ್ಬದ ಮಾರನೇ ದಿನವೂ ಯಾವುದೇ ರೀತಿಯ ವೀಡಿಯೋ ಎಡಿಟಿಂಗು ಕೂಡ ಮಾಡಿ ಅಪ್ಲೋಡ್ ಮಾಡಲಿಲ್ಲ ಮತ್ತು ಯಾವುದೇ ರೀತಿಯ ವೀಡಿಯೋನೂ ಕೂಡ ಮಾಡ್ಕೊಳ್ಳಿಲ್ಲ. ಆರಾಮಾಗಿ ರೆಸ್ಟ್ ಮಾಡ್ತಿದ್ದೆ. ಅದಾದಮೇಲೆ ಹೊಸ್ತೊಡಕ್ ದಿನ ನಾನ್ ವೆಜ್ ಎಲ್ಲ ತಂದು ಅಡುಗೆ ಮಾಡ್ಕೊಳ್ಳೋಣ, ಬೆಳಗ್ಗೆಯಿಂದ ಸಂಜೆವರೆಗೂ ಊಟ ಮಾಡೋಣ, ನಾನ್ ವೆಜ್ ಊಟನ ಅಂತ ಅಂದ್ಕೊಂಡು ಮಟನು ಕೂಡ ತರಿಸ್ಕೊಂಡ್ವಿ. ಬೆಳಗ್ಗೆನೇ ಒಂದು 8 ಗಂಟೆ ಅಷ್ಟರಲ್ಲೆಲ್ಲ ಮಟನು ಕೂಡ ತರಿಸ್ಕೊಂಡ್ವಿ. ತರಿಸ್ಕೊಂಡ್ಮೇಲೆ ನಮಗೆ ಒಂದು ಸುದ್ದಿ ಬಂತು. ಏನಪ್ಪ ಅಂತ ಅಂದರೆ ನನ್ನ ಮಾವನ ಅಣ್ಣ, ಅಂದರೆ ನಮ್ಮ ದೊಡ್ಡ ಮಾವ ತೀರೋದ್ರು. ಅವರು ಸುಮಾರು 1.5 ತಿಂಗಳಿಂದ ಹಾಸಿಗೆ ಹಿಡ್ದಿದ್ರು ಹುಷಾರಿಲ್ದೇ. ತೀರಾ ಹುಷಾರಿರಲಿಲ್ಲ. ಆ ಸ್ಟೇಜಿಗೆ ಬಂದಿದ್ರು ಅಷ್ಟರಲ್ಲಿ ಅವರು. ಹಂಗಾಗಿ ಅವ್ರದ್ದು ಮಂಗಳವಾರ ನ್ಯೂಸ್ ಬಂತು ಬೆಳಗ್ಗೆನೇ. ಅದಾದಮೇಲೆ ನಮಗೆ ಸ್ವಂತ ನಮ್ಮ ಮಾವನೇ ಆಗಿರೋದ್ರಿಂದ ನಾನ್ ವೆಜ್ ಎಲ್ಲ ಮಾಡೋದಕ್ಕೆ ಹೋಗಲಿಲ್ಲ ನಾವು. ಅದಾದಮೇಲೆ ಅದನ್ನು ತರಿಸ್ಕೊಂಡಿದ್ವಿ, ಕೊಟ್ಬಿಟ್ವಿ. ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಕಾರ್ಯ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದ್ವಿ. ಅದಾದಮೇಲೆ ಯಾವುದೇ ರೀತಿಯ ವೀಡಿಯೋ ಎಡಿಟಿಂಗ್ ಆಗಿರ್ಬೋದು, ಅಪ್ಲೋಡ್ ಮಾಡೋದಾಗಿರ್ಬೋದು, ವೀಡಿಯೋ ಮಾಡ್ಕೊಳ್ಳೋದಾಗಿರ್ಬೋದು ಏನೂ ಕೂಡ ಮಾಡ್ಕೊಳ್ಳಿಲ್ಲ. ಅಂದರೆ ನನ್ನ ಒಂದು ಡೈಲಿ ರೊಟೀನೆಲ್ಲ ಸ್ಕಿಪ್ ಆಯಿತು. ಡೆಟಾಕ್ಸ್ ವಾಟರ್ ಆಗಿರ್ಬೋದು, ಗ್ರೀನ್ ಟೀ ಥರದ್ದೆಲ್ಲ ಕುಡಿಯೋದೆಲ್ಲ ಮಿಸ್ ಮಾಡಿಕೊಂಡೆ. ಬಟ್ ಫುಡ್ ಕಂಟ್ರೋಲಲ್ಲಿದ್ದೆ. ಇನ್ನು ಹಬ್ಬ ಅಂದಮೇಲೆ ಹಬ್ಬದ ಊಟ ಮಾಡಬೇಕು, ಒಬ್ಬಟ್ಟು ತಿನ್ನಬೇಕು, ಪಾಯಸ ಕುಡಿಬೇಕು, ಒಬ್ಬಟ್ಟು ಸಾಂಬಾರಲ್ಲಿ ರೈಸ್ ತಿನ್ನಬೇಕು, ಅದ್ರ ಜೊತೆಗೆ ಚಿತ್ರಾನ್ನ, ಈ ಥರದ್ದೆಲ್ಲ ಸುಮಾರು ಮಾಡಿದ್ದೆ ಅಡುಗೆನ. ಅದನ್ನೆಲ್ಲ ತಿನ್ನಬೇಕಲ್ಲ ಅಂದಮೇಲೆ ಆಲೂಗೆಡ್ಡೆ ಪಲ್ಯ ಈ ಥರದ್ದೆಲ್ಲ ಮಾಡಿದ್ದೆ. ಅದನ್ನೆಲ್ಲ ತಿಂದೂ ಕೂಡ ನಂದು ವೆಯ್ಟು ವೇರಿಯೇಷನ್ ಏನೂ ಆಗಿರಲಿಲ್ಲ. ಏನು ನಾನು 2 ಮಂತ್ಸಿಂದ ಎಫರ್ಟ್ ಹಾಕಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಒಂದು 8 kg ಅಷ್ಟು ಕಡಿಮೆ ಆಗಿತ್ತು ನನ್ನ ವೆಯ್ಟು. ಒಂದು ಹಬ್ಬಕ್ಕಿಂತ ಮುಂಚೆ ವೆಯ್ಟ್ ಚೆಕ್ ಮಾಡಿದಾಗ ಒಂದು
200-300 ಗ್ರಾಮ್ವರೆಗೂ ಕಮ್ಮಿ ಆಗಿದ್ದಂಥ ವೆಯ್ಟು, ಮತ್ತು ಅದೇ ನಾರ್ಮಲ್ ವೆಯ್ಟಿಗೆ ಬಂದು ನಿಂತ್ಕೋತು. ಅಂದರೆ ಏನು 8 kg ಕಡಿಮೆ ಆಗಿದೆ, ಆ ಸೇಮ್ ವೆಯ್ಟಿಗೆ ಬಂದು ನಿಂತ್ಕೋತು. ಅದನ್ನು ಕೂಡ ಚೆಕ್ ಮಾಡಿದ್ದೀನಿ, ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದಾಗ ತೋರಿಸ್ತೀನಿ ಎಷ್ಟಿತ್ತು. ಅಷ್ಟೇ ಇದೆ ವೆಯ್ಟು. ಅಂದರೆ ಹಬ್ಬದ ಊಟ ಮಾಡಿದೆ, ಅದಾದಮೇಲೆ 2 ಡೇಸು ಏನು ವೀಡಿಯೋ ಮಾಡ್ಕೊಳ್ಳೋಕೆ ಹೋಗ್ಲಿಲ್ವಲ್ಲ, ಆ ಟೈಮಲ್ಲೂ ಕೂಡ ನೆಕ್ಸ್ಟ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಅಲ್ಲೂ ಕೂಡ ಸ್ವಲ್ಪ ಚೀಟ್ ಮೀಲ್ನೆಲ್ಲ ತೊಗೊಂಡೆ. ಅಂದರೆ ಏನು ಆಯಿಲಿ ಫುಡ್ಡಿ, ಬೇಕ್ರಿ ಫುಡ್ಡು ಆ ಥರದ್ದೇನು ತೊಗೊಂಡಿಲ್ಲ. ಜಸ್ಟ್ ಊಟ, ಮನೆ ಊಟ ನಾರ್ಮಲಾಗಿ ಊಟ ಎಲ್ಲ ಮಾಡಿಕೊಂಡು ಇದ್ದೆ. ಅದಾದಮೇಲೆ ವೆಯ್ಟ್ ಚೆಕ್ ಮಾಡಿದೆ, ವೆಯ್ಟು ಕೂಡ ಎಲ್ಲೂ ವೇರಿಯೇಷನ್ ಆಗಿರಲಿಲ್ಲ. ಕರೆಕ್ಟಾಗಿ ನಾನು ಎಷ್ಟು ಲಾಸ್ ಮಾಡ್ಕೊಂಡಿದ್ದೆ ಅಷ್ಟೇ ಇತ್ತು. 2 ಮಂತ್ಸಲ್ಲಿ ನಾನೇನು 8 kg ಅಷ್ಟು ಕಡಿಮೆ ಮಾಡ್ಕೊಂಡಿದ್ದೀನಿ, ಅಷ್ಟೇ ಇದೆ. ಕಮ್ಮಿನೂ ಆಗಿರಲಿಲ್ಲ ಮತ್ತು ಜಾಸ್ತಿನೂ ಕೂಡ ಆಗಿರಲಿಲ್ಲ. ಹಂಗಾಗಿ ನಾನು ಇವಾಗ ಅದಾದಮೇಲೆ ಅಂದರೆ ಒಂದು ಮಂಗಳವಾರ ಮುಗಿದ್ಮೇಲೆ ಬುಧವಾರ ಗುರುವಾರ 2 ದಿನ ವೀಡಿಯೋನೂ ಕೂಡ ಮಾಡಲಿಲ್ಲ. ಅಂದರೆ ವೀಡಿಯೋ ಮಾಡಿದ್ದೀನಿ, ಬಟ್ ವೆಯ್ಟ್ ಲಾಸ್ ಯಾವುದು ಕೂಡ ವೀಡಿಯೋ ಮಾಡ್ಕೊಳ್ಳಿಲ್ಲ. ಏನಕ್ಕಂತಂದರೆ ಚಿಂಟುನ ಟ್ಯೂಷನ್ಗೆ ಹಾಕಬೇಕು ಅನ್ನೋ ಐಡಿಯಾ ಇತ್ತು. ಹಾಗಾಗಿ ಟ್ಯೂಷನ್ಗೆ ಸೇರಿಸೋ ಒಂದು ಪ್ರೋಸೆಸ್ಸಲ್ಲಿದ್ದೆ. ಒಂದಿನ ಎಲ್ಲ ಕರ್ಕೊಂಡೋಗಿ ಎಕ್ಸಾಮ್ ಬರೆಸಿ, ಅದಾದಮೇಲೆ ಅಡ್ಮಿಷನ್ ಎಲ್ಲ ಮಾಡಿಸಿ 2 ಅವರ್ ಟ್ಯೂಷನು ಕೂಡ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಅದ್ರ ಮಾರನೆಗೂ ಕೂಡ ಅದೇ ರೀತಿ ಸೇಮ್ ಮಾಡಿದೆ. ಹಾಗಾಗಿ ಅದರದ್ದೆಲ್ಲ ನೆಕ್ಸ್ಟು ಅದ್ರದ್ದು ವೀಡಿಯೋ ಮಾಡ್ಕೊಂಡಿದ್ದೀನಲ್ಲ, ಡೀಟೇಲಾಗಿ ಯಾವುದು ಏನು ಇತ್ತು ಅಂತೆಲ್ಲ ತಿಳಿಸ್ತೀನಿ. ಇನ್ನು ಒಂದು ವೆಯ್ಟ್ ಲಾಸ್ ವಿಚಾರಕ್ಕೆ ಬಂತು ಅಂದರೆ ಡೇ 65 ಒಂದು ಕೊನೆ ವೀಡಿಯೋ ಆಗಿರುತ್ತೆ ಇದು. ಏನಕ್ಕಪ್ಪ ಅಂತ ಅಂದರೆ ಸುಮಾರು ಇನ್ನೊಂದು 2 ಡೇಸ್ ಕಳೀತು ಅಂದರೆ 1 ವೀಕ್ ಅಷ್ಟೇ ನಾನು ಗ್ಯಾಪ್ ಕೊಟ್ಬಿಟ್ಟಿದ್ದೀನಿ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಲಿ. ಹಾಗಾಗಿ ನಾನು ಮತ್ತೆ ಹೊಸ್ದಾಗಿ ಸ್ಟಾರ್ಟ್ ಮಾಡೋಣ, ಹೊಸ್ದಾಗಿ ಸ್ಟಾರ್ಟ್ ಮಾಡಿ ಹೊಸ್ದಾಗಿ ಹೇಳೋಣ ನಿಮಗೆ ಒಂದು ವೆಯ್ಟ್ ಲಾಸ್ ಬಗ್ಗೆ ತಿಳಿಸೋಣ ಮಾಹಿತಿನ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಸುಮಾರಷ್ಟು ಡೌಟ್ಸ್ ಎಲ್ಲ ಕೇಳ್ತಿದ್ರಲ್ಲ, ನನಗೂ ಕೂಡ ಸರಿ ಹೋಗುತ್ತೆ. ಫಸ್ಟಿಂದ ಸ್ಟಾರ್ಟ್ ಮಾಡ್ತು ಅಂದರೆ ನನಗೂ ಕೂಡ ಸರಿ ಹೋಗುತ್ತೆ ಒಂದು ಜರ್ನಿ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಅಂದರೆ ನಾನು ಆಗಲೇ ತುಂಬ ದಿನ ಮುಂದೆ ಹೊರಟೋಗಿದ್ದೀನಿ. ಜಸ್ಟ್ ಇವಾಗ ಸ್ಟಾರ್ಟ್ ಮಾಡ್ತಾ ಇರೋರಿಗಾಗಿರ್ಬೋದು, ಇಲ್ಲ ಅಂದರೆ ಸ್ಟಾರ್ಟ್ ಮಾಡಿಕೊಂಡು ತುಂಬಾ ಡೌಟ್ಸ್ಗಳನ್ನ ಕೇಳಬೇಕು, ಯಾವುದು ಕೂಡ ಸರಿಯಾಗಿ ಕ್ಲಿಯರ್ ಆಗ್ತಾಯಿಲ್ಲ ಡೌಟ್ಸ್ ಎಲ್ಲ ಅಂತ ಅಂದ್ಕೊಂಡಿರೋರಿಗೆಲ್ಲ ಒಂದೊಂದಾಗಿ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಹೊಸ್ದಾಗಿ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಡೇ 1ಇಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ಡೇ 65ನ ವೀಡಿಯೋನ ಮುಗಿಸ್ಕೋತೀನಿ. ಏನಕ್ಕಂತ ಅಂದರೆ ಕೊನೆಯದು ಹಬ್ಬದ ದಿನ ವೀಡಿಯೋ ಮಾಡ್ತಾಯಿದ್ದೀನಿ, ಅಂದರೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವತ್ತು. ಹಾಗಾಗಿ ಇವತ್ತು ಚೀಟ್ ಮಿಲ್ಲೇ ಅಂತ ಹೇಳ್ಬೋದು. ಅಂದರೆ ಹೆಲ್ದಿ ಊಟನೇ, ಬಟ್ ಆಯಿಲ್ ಜಾಸ್ತಿ ಎಲ್ಲ ಹಾಕಿನೇ ನಾವಲ್ವ ಒಬ್ಬಟ್ಟು ಮಾಡೋದು. ಹಾಗಾಗಿ ಇವತ್ತು ಚೀಟ್ ಮಿಲ್ಲೇ ಆಗುತ್ತೆ. ಬಟ್ ವೆಯ್ಟ್ ಅಂತೂ ಎಲ್ಲೂ ವೇರಿಯೇಷನ್ ಆಗಿಲ್ಲ. ನಾನು ಎಷ್ಟು ಲಾಸ್ ಮಾಡ್ಕೊಂಡಿದ್ದೆ, ಲಾಸ್ಟ್ ಟೈಮ್ ನಾನು ಎಷ್ಟು ಲಾಸ್ ಆಗಿದ್ದೀನಿ ಅಂತ ವೇಟಿಂಗ್ ಮಿಷಿನ್ ಮೇಲೆ ನಿಂತ್ಕೊಂಡು ತೋರಿಸಿದ್ದೀನಿ. ಕರೆಕ್ಟಾಗಿ ಅಷ್ಟೇ ವೆಯ್ಟಲ್ಲಿದ್ದೀನಿ ಇವಾಗೂ ಕೂಡ. ಹಾಗಾಗಿ ನನಗೆ ತುಂಬಾ ಖುಷಿ ಇದೆ. ವೇರಿಯೇಷನ್ ಎಲ್ಲೂ ಆಗಿಲ್ಲ. ಸದ್ಯ ಕಡಿಮೆ ಆಗೋದ್ರ ಬದಲು ಜಾಸ್ತಿ ಆಗಿಲ್ವಲ್ಲ, ಆ ಖುಷಿ ನನಗಿದೆ. ಅಂದರೆ ಎಷ್ಟು ಬ್ಯಾಲೆನ್ಸ್ ಆಗಿತ್ತೋ ಅಷ್ಟೇ ಇದೆಯಲ್ವಾ. ಜಾಸ್ತಿ ಆಗಿಬಿಟ್ಟಿದ್ದರೆ ಬೇಜಾರಾಗ್ತಿತ್ತು, ಕಡಿಮೆ ಆಗಿದ್ದರೆ ಖುಷಿ ಆಗ್ತಿತ್ತು. ಬಟ್ ಇವಾಗ ಕಡಿಮೆನೂ ಆಗಿಲ್ಲ, ಜಾಸ್ತಿನೂ ಆಗಿಲ್ಲ, ಸಮಾಧಾನದಲ್ಲಿದ್ದೀನಿ. ನಾನು ಅಂದ್ಕೊಂಡೆ 2 ಡೇಸ್ 3 ಡೇಸಿಂದ ಸರಿಯಾಗಿ ಯಾವುದೇ ರೀತಿಯ ವೆಯ್ಟ್ ಲಾಸ್ ಜರ್ನಿದು ಒಂದು ಡಯಟ್ ಮೀಲೆಲ್ಲ ಮಾಡ್ಕೊಳ್ಳಿಲ್ವಲ್ಲ, ಏನಾದರೂ ವೆಯ್ಟ್ ಜಾಸ್ತಿ ಆಗಿರ್ಬೋದೇನೋ ಅಂತ ಅಂದ್ಕೊಂಡು ಚೆಕ್ ಮಾಡಿದೆ ವೆಯ್ಟ್ನ. ಬಟ್ ಜಾಸ್ತಿ ಎಲ್ಲೂ ಕೂಡ ಆಗಿರಲಿಲ್ಲ. ಹಾಗಾಗಿ ವೀಡಿಯೋಸ್ಗಳೆಲ್ಲ ಇತ್ತು ಹಳೇದು, ಅದನ್ನು ಶೇರ್ ಮಾಡ್ಕೊಳ್ಳೋಣ. ಯಾವುದು ಕೂಡ ವೇಸ್ಟ್ ಆಗೋದು ಬೇಡ. ಅಂದರೆ ತುಂಬಾ ಎಫರ್ಟ್ ಹಾಕಿ ವೀಡಿಯೋಸ್ಗಳನ್ನೂ ಮಾಡ್ಕೋತೀನಿ, ಎಡಿಟಿಂಗು ಮಾಡ್ತೀನಲ್ವ. ಹಾಗಾಗಿ ಇಲ್ಲಿಗೆ ನನ್ನ ಡೇ 65 ವೀಡಿಯೋನ ಮುಗಿಸ್ಕೋತಾ ಇದ್ದೀನಿ. ಬಟ್ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ, ಅಂದರೆ ಹೊಸ್ದಾಗಿ ಕಂಟಿನ್ಯೂ ಮಾಡ್ತೀನಿ, ಹೊಸ್ದಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಈ ಯಾರೆಲ್ಲ ಸುಮಾರಷ್ಟು ಡೌಟ್ಸ್ಗಳನ್ನ ಇಟ್ಕೊಂಡಿದ್ದೀರಾ ಅಂಥವ್ರದ್ದೆಲ್ಲ ಡೌಟೆಲ್ಲ ಕ್ಲಿಯರ್ ಮಾಡಿ ನನ್ನ ಜೊತೆ ನೀವು ಕೂಡ ಡಯಟ್ನ ಸ್ಟಾರ್ಟ್ ಮಾಡಿ. ಹೊಸ್ದಾಗಿ ಯಾರು ಮಾಡ್ಕೋಬೇಕು ಅಂತಿತ್ತು ಅಂದರೆ ನನ್ನ ಜೊತೆ ಸ್ಟಾರ್ಟ್ ಮಾಡಿ. ಹಾಗಾಗಿ ಇನ್ನು ನೆಕ್ಸ್ಟ್ ವೀಡಿಯೋಗಳೆಲ್ಲ ಡೇ 1ಇಂದ ಸ್ಟಾರ್ಟ್ ಆಗುತ್ತೆ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿದು. ಇಲ್ಲಿವರೆಗೂ ಹೆಂಗೆ ಸಪೋರ್ಟ್ ಮಾಡಿದ್ರಿ ಇಷ್ಟು ದಿನದವರೆಗೂ, ಡೇ 65ವರೆಗೂ ಯಾವ ರೀತಿ ನನಗೆ ಸಪೋರ್ಟ್ ಮಾಡಿದ್ರಿ, ಅದೇ ರೀತಿ ಮತ್ತೊಮ್ಮೆ ನಾನು ಒಂದು ಜರ್ನಿನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಆ ಟೈಮಲ್ಲೂ ನನಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ವಿಡಿಯೋನ ನೋಡಿ, ಯಾವುದೇ ಡೌಟ್ ಇದ್ರೂ ಕೇಳಿ ಅಲ್ಲಲ್ಲೇ ಕ್ಲಿಯರ್ ಮಾಡ್ತೀನಿ. ಏನಕ್ಕಂತ ಅಂದರೆ ನಂದು ಸ್ಟಾರ್ಟಿಂಗ್ ಡೇಸ್ ಅಲ್ವಾ, ಹಾಗಾಗಿ ಆ ಟೈಮಲ್ಲಿ ನನಗೆ ಅಷ್ಟು ಐಡಿಯಾಗಳು ಓಡ್ತಿರಲಿಲ್ಲ. ಅಂದರೆ ಯೂಟ್ಯೂಬ್ ಅನ್ನೋದು ಹೊಸ್ದಾಗಿರೋದ್ರಿಂದ ಐಡಿಯಾಗಳು ಓಡ್ತಿರಲಿಲ್ಲ.
ಕೆಲವೊಂದು ಡೌಟ್ಸ್ಗಳೆಲ್ಲ ಅಲ್ಲಲ್ಲೇ ಮರ್ತು ಬಿಟ್ಟಿದ್ದೀನಿ. ಕಮೆಂಟ್ಸ್ ಮುಖಾಂತರ ತಿಳಿಸಿರೋದೆಲ್ಲ ಬಿಟ್ಟುಬಿಟ್ಟಿದ್ದೀನಿ. ಹೊಸ್ದಾಗಿ ಯಾರೆಲ್ಲ ಕೇಳ್ತಿದ್ರೋ ಅವ್ರದ್ದೆಲ್ಲ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ಕೊಂಡೇ ಬರ್ತಾಯಿದ್ದೆ. ಬಟ್ ಇವಾಗ ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಪ್ರತಿಯೊಂದು ಡೌಟನ್ನು ಕೂಡ ವೀಡಿಯೋದಲ್ಲಿ ಅಲ್ಲಲ್ಲೇ ಕ್ಲಿಯರ್ ಮಾಡ್ತೀನಿ. ಅದಾದಮೇಲೆ ಲೈವ್ ಕೂಡ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಯೂಟ್ಯೂಬಲ್ಲಿ ಲೈವ್ ಬಂದಾಗ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಆ ಟೈಮಲ್ಲಿ ನೀವು ಕೂಡ ಯೂಟ್ಯೂಬ್ನ ಆನ್ ಮಾಡ್ಕೊತು ಅಂದರೆ ನನ್ನ ಜೊತೆ ಸುಮಾರಷ್ಟು ಮಾತಾಡ್ಬೋದು, ಕ್ವಶನ್ ಮಾಡ್ಬೋದು. ಅಂದರೆ ಕಮೆಂಟ್ಸ್ ಮುಖಾಂತರ ಕ್ವಶನ್ ಎಲ್ಲ ಕೇಳ್ಬೋದು. ನಾನು ಅಲ್ಲಲ್ಲೇ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತೀನಿ, ಮೆನ್ಷನ್ ಮಾಡ್ತೀನಿ ನಾನು ಯಾವ ಟೈಮಲ್ಲಿ ಲೈವ್ ಬರ್ತೀನಿ ಅಂತ. ಇನ್ನು ಹಬ್ಬದ ಅಡುಗೆ ಎಲ್ಲ ಆಯ್ತಲ್ವ, ಹಾಗಾಗಿ ಪೂಜೆಗಳೆಲ್ಲನೂ ಮುಗಿಸ್ಕೊಂಡ್ವಿ. ದೇವ್ರ ಪೂಜೆ ಮಾಡಿ ದೇವ್ರಿಗೆ ಎಡೆ ಇಟ್ಟು ನಾವೇನು ಪ್ರತಿಯೊಂದು ಅಡುಗೆ ಮಾಡಿರ್ತೀವಿ ಅದನ್ನೆಲ್ಲನೂ ಎಡೆ ಇಟ್ಟು ದೇವ್ರಿಗೆ ಪೂಜೆ ಮಾಡಬೇಕಾಗತ್ತೆ. ಪೂಜೆ ಎಲ್ಲ ಮಾಡಿದ್ವಿ. ಅದಾದಮೇಲೆ ಹಬ್ಬದ ದಿನ ದೇವಸ್ಥಾನದ ಹತ್ರ ಪಾನಕನೂ ಕೂಡ ಕೊಡ್ತಿದ್ರು. ಪಾನಕ ಮತ್ತು ಒಗ್ಗರಣೆ ಇಂಟು ತಗೊಂಡು ಬಂದ ಅದನ್ನು ಕೂಡ ಕುಡಿದು ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಚಿತ್ರಾನ್ನ ಮತ್ತು ಆಲೂಗಡ್ಡೆ ಪಲ್ಯ, ಅದಾದಮೇಲೆ ಸ್ವಲ್ಪ ಒಂದು ಒಬ್ಬಟ್ಟು, ಒಂದು ಕಡಲೆ ತೆಂಬಿಟ್ಟನ್ನ ತಿಂತಾಯಿದ್ದೀನಿ. ನೈಟಿಗೆ ಒಬ್ಬಟ್ಟು ಸಾಂಬಾರಲ್ಲಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಫುಲ್ ಚೀಟ್ ಮೀಲ್ನ ಮಾಡ್ಕೊಂಡಿದ್ದೀನಿ ಇವತ್ತು. ಹಂಗೆ ಫ್ರೆಂಡ್ಸ್, ಯಾರೆಲ್ಲ ಕೊನೆವರೆಗೂ ವಿಡಿಯೋನ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ನ ತಿಳಿಸ್ತಾ ಇನ್ನು ನೆಕ್ಸ್ಟು ಡೇ 1ಇಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನು ನಾಳಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.